ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನವೀನ್ ಶೆಟ್ಟಿ. ಇವತ್ತು ನನ್ನ ಜೊತೆಲಿದ್ದಾನೆ ನನ್ನ ಫ್ರೆಂಡ್ ಅಕ್ಷಯ್ ಅಂತ. ಅವನು ನನ್ನ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ಇವತ್ತು ಚಾಲೆಂಜ್ ಮಾಡೋಣ ಅಂತ ಹೇಳಿದ್ದಾನೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಅದನ್ನ ಇವತ್ತು ಮಾಡೋಣ ಅನ್ಕೊಂಡಿದ್ವಿ. ಏನು ಚಾಲೆಂಜ್? ಎಲ್ರಿಗೂ ನಮಸ್ಕಾರ ಗುರು. ಏನಿಲ್ಲ ಚಾಲೆಂಜ್, 2 ನಿಮಿಷದಲ್ಲಿ ಮೆಣಸಿನ್ಕಾಯಿ ತಿನ್ಬೇಕು. ಇಬ್ಬರಿಗೂ ಚಾಲೆಂಜ್. ಇಬ್ರು ಯಾರು ಜಾಸ್ತಿ ತಿಂತಾರೋ ಅವ್ರು ಬೇಕು. ಓಕೆನಾ? ಮೆಣಸಿನ್ಕಾಯಿ ಪ್ರಿಕಾಷನ್ಗೆ 2 ನೀರು ಬಾಟ್ಲು ತಂದಿದ್ದೀನಿ, ಕೋಲ್ಡು, 2 ಐಸ್ ಕ್ರೀಮ್. ರೂಲ್ಸ್ ಏನಂದರೆ ಮೆಣಸಿನ್ಕಾಯಿ ತಿಂದ್ಬಿಟ್ಟು ಅದ್ರ ಮೇಲೆ ಇರೋದನ್ನ ಪಕ್ಕಕ್ಕೆ ಹಾಕ್ಬೇಕು, ಲೆಕ್ಕ ಹಾಕ್ಬೇಕಲ್ಲ ಅದಕ್ಕೆ. ಮತ್ತೆ ಪೂರ್ತಿ ಮೆಣಸಿನ್ಕಾಯಿ ತಿನ್ಬೇಕು, ಉಗಿ ಕೊಡ್ದು. ಚಾಲೆಂಜು ಹೆಂಗನ್ಸ್ತಾ ಇದೆ? ಹಿಂಗನ್ಸುತ್ತೆ. ಮಾಡೋಣ, ಸ್ಟಾರ್ಟ್ ಮಾಡೋಣ. ಫುಲ್ ಜಾಲಿ ಜಾಲಿ. ಸರಿ ಗೈಸ್, ನೋಡಿ ಟೈಮರ್ ಸೆಟ್ ಮಾಡಿಟ್ಟಿದ್ದೀನಿ, ಆನ್ ಮಾಡ್ತಾ ಇದ್ದೀನಿ. ಬ್ರೋ ಶುರು ಮಾಡೋಣ. ಆನ್. ಬ್ರೋ ಬಾಯ್ ಬರ್ತಾ ಇದೆ ನನಗೆ. ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ ನಮ್ಮನ್ನ. ಖಾರ ಬ್ರೋ. ಅಗಿಬೇಕು ಮುಂದೆ ನನಗೆ. ಫುಲ್ ಖರಾಬ್ರು, ಬೆವರು ಎಲ್ಲ ಸುರಿತಾ ಇದೆ. ಮಮ್ಮಿ ಬಿಕ್ಕಳಿಗೆ ಶುರುವಾಗಬೇಕು. ನಿಲ್ಸು. ಇವನೇನ್ ಮಾಡ್ತಾ ಇದ್ದಾನೆ? ಆಕ್ಚುಲಿ ಚೆನ್ನಾಗಿದೆ. ಎಲ್ಲರೂ ಬಾಯ್ಗೆ ಬಂದ್ಬಿಟ್ಟು ಕಂಪ್ಲೀಟ್ ಆಗೋಯ್ತು. ಡ್ಯೂಡ್, ನಮ್ ಸೀರಿಯಸ್ ಆಗೈತಲ್ಲ ಕಾಲಲ್ಲಿ ನರಗ ಮೇಲೆಗಡೆ ಎದ್ದಾಡ್ತೀವಿ. ಈ ಐಸ್ ಕ್ರೀಮ್ ತಂದಿಲ್ಲ ಅಂದ್ರೆ ನಮ್ಮ ಕತೆ ಏನಂತಾನೆ ಗೊತ್ತಾಗ್ತದೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಲಿಟ್ರಲಿ ಗೈಸ್, ಬಾಯಲ್ಲಿ ಬೆಂಕಿ ಇದ್ದಂಗೆ ಆಗ್ತಾ ಇದೆ. ಬೆಂಕಿ ಕಿಂಡ ಬಾಯಲ್ಲಿ ಇಟ್ಕೊಳ್ಳೋದು ಆಗ್ತಾ ಇದೆ. ನನ್ನ ಮಕ್ಕ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರಬೇಕು. ಸಾಲ್ತಾ ಇಲ್ಲ ಅವರು, ಒಂದು ಐಸ್ ಕ್ರೀಮ್ ಇಲ್ಲ. ಸೀರಿಯಸ್ ಆಗಿ ಇದ್ರಲ್ಲಿ ಹೆಂಗಿದೆ ಮತ್ತೆ ಬರ್ತಾ ಇಲ್ಲ. ಕಮ್ಮಿನೇ ಆಯ್ತಾ ಇಲ್ಲ ಅವರು, ಸೀರಿಯಸ್ ಆಗಿ ಬಾಯಲ್ಲಿ ಕನ್ನಡ ಕಿತ್ಕೊಂಡು. ನಾವು ಸ್ಟಾರ್ಟ್ ಮಾಡಿ ಕಾಲೇಜಲ್ಲಿ ಏನು ಮಾತಾಡಕ್ಕಾಗಲ್ಲ.
ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಫುಲ್ಲು ಫ್ರೀದು, ಬಾಯಿ ನೀಟು ಎಲ್ಲ ಫ್ರೀದು, ಕಿವಿದಲ್ಲಿ ಗಂಟ್ಲಲ್ಲೆಲ್ಲ ಬೆಂಕಿ ಆಗ್ತದೆ. ಮಾಡ್ಬೇಕಾದ್ರೆ ಏನೋ ಅನ್ಕೊಂಡು ಮಾಡಿದ್ರೆ ಸೀರಿಯಸ್ ಆಗಿ ನೋಡಿ ಗಾಯ್ಸ್, ನಿಮ್ಗೋಸ್ಕರ ಎಂತ ಚಾಲೆಂಜ್ ಮಾಡ್ತಿದ್ದೀನಿ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಇದೇ ಥರ ಚಾಲೆಂಜಸ್ ಇದ್ರೆ ನಾವು ಯಾವ ಚಾಲೆಂಜ್ ಮಾಡಬೇಕು ರೆಡಿ ಆಗಿದ್ದೀವಿ. ಇದೇ ಥರ ಚಾಲೆಂಜ್ ವಿಡಿಯೋಸ್ ನೋಡ್ತಾ ಇರಿ, ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀವಿ. ಓಕೆ, ಇವಾಗ ಯಾರು ಗೆದ್ದಿದ್ದೀರಿ ಅಂತ ನೋಡೋಣ. ಕೌಂಟ್ ಮಾಡೋಣ. ಇನ್ನೂ ಕೆಲವರು ನಮ್ಮ ಬಾಯಲ್ಲಿ ಬೆಂಕಿ ಇದ್ದಾಗ ಆಗ್ತಾ ಇದೆ. ಯಾವುದೋ ಒಂದು ಸ್ವೀಟ್ ಇಟ್ಕೊಂಡಿದ್ದೀನಿ. ಗಾಯ್ಸ್ ನೋಡಿ, ಇದು ನಂದು ಹತ್ರ ಬಂದಿದ್ದು. ಎಷ್ಟು ಇದು ನಂದು 1, 2, 3, 4, 5 ಮೆಣಸಿನ್ಕಾಯಿ ತಿಂದಿದ್ದೀನಿ. 2 ನಿಮಿಷದಲ್ಲಿ 1 ಬೇಕಾದ್ರೆ 1, 2, 3, 4, 5, 6, 7 ಯಾಕಂದ್ರೆ ಮೆದ್ಲಲ್ಲೆಲ್ಲ ಕಾಣಿಸಿಲ್ಲ, ಬೆಂಕಿ ಕಿವಿ ಒಳಗಡೆ ಎಲ್ಲ ಬೆಂಕಿ ಇದ್ದಂಗೆ ಆಗ್ತಾ ಇದೆ. ಸೊ ಇವಾಗ ನವೀನ್ ಚಾಂಡಿ ಅವರು ಗೆದ್ದಿದ್ದಾರೆ ಚಾಲೆಂಜಲ್ಲಿ, ನಾನು ಸೋತಿದ್ದೀನಿ. ಓಕೆ ಬ್ರೋ, ಹೆಂಗನ್ಸ್ತಾ ಇದೆ ಗೆದ್ದಿರೋದಕ್ಕೆ? ಮಾಡಕ್ ಮುಂಚೆ ಚೆನ್ನಾಗೇ ಇತ್ತು, ಮಾಡಿದಾದ್ಮೇಲೆ ಮುಂಚೆ ಮಾಡಾಕಣ ಅನ್ಕೊಂಡ್ರಿ, ಮಾಡಿದ್ಮೇಲೆ ಗೊತ್ತಾಗ್ತಾ ಇದೆ ಆಗಲ್ಲ. 1-2 ಮೆಣಸಿನ್ಕಾಯಿ ಎಲ್ಲ ಥರ ಆಗ್ತಾ ಇದ್ರು. ಹೆಂಗ್ ಮಾತಾಡ್ತಾ ಇದೀನಿ ಅಂತ ಗೊತ್ತಾಗ್ತಲ್ಲ. ನೋಡಿ, ಎಷ್ಟು ಮೆಣಸಿನ್ಕಾಯಿ ತಂದಿದ್ರಿ, ಇದ್ರಲ್ಲಿ ಅರ್ಧ ಮುಖ್ಯನ ಅನ್ಕೊಂಡ್ರಿ, ಆಗಿಲ್ಲ. ಏನೋ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬಂದ್ರಿ, ಆದ್ರೆ ಅದು ಕಂಪ್ಲೀಟ್ ಮಾಡಕ್ಕಾಗಿಲ್ಲ. ಇದ್ರಲ್ಲಿ ಅರ್ಧ ಆದ್ರೂ ಟೋಟಲ್ ನವೀನ್ ಅವರು 7 ಮೆಣಸಿನ್ಕಾಯಿ, ನಾನು 5 ಮೆಣಸಿನ್ಕಾಯಿ, 12 ಮೆಣಸಿನ್ಕಾಯಿ ಅಷ್ಟೇ ತಿನ್ನೋಕ್ಕಾಗಿತ್ತು. ಇಲ್ಲಿ ಅಮ್ಮಮ್ಮ ಅಂದರೂ ಒಂದು 50 ಮೆಣಸಿನ್ಕಾಯಿ ಮೇಲೆ ಇದೆ. ಅನ್ಕೊಂಡೆ ಸೀದಿ ಅಲ್ಲ ಚಾಲೆಂಜ್. ಸೊ ಇದೇ ಥರ ನೀವು ನೆಕ್ಸ್ಟ್ ಚಾಲೆಂಜ್ ಏನು ಮಾಡಬೇಕು ಅಂತ ಕಮೆಂಟ್ ಮಾಡಿ, ನಾವು ಅದನ್ನು ಟ್ರೈ ಮಾಡ್ತೀವಿ ಮಾಡೋಕ್ಕೆ. ಇನ್ನೂ ಆಗ್ತಾ ಇಲ್ಲ ಸೀರಿಯಸ್ಲಿ. ನನ್ನ ಕೈಲಿ ಫುಲ್ ಖಾರ ತಡಿ ಬಿಡ್ತಿದ್ದೆ. ನಿಮಗೋಸ್ಕರ ಈ ಚಾಲೆಂಜ್ನ ಮಾಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಂಟರ್ಟೈನ್ಮೆಂಟ್ ಸಿಕ್ಕಿದ್ರೆ ಮಾತ್ರ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಮಚ್ ಲವ್.